ಎಲ್ರಿಗೂ ನಮಸ್ಕಾರ. ಇತ್ತೀಚೆಗೆ ನಡೆದಂತಹ ಕೆಎಸ್ ಪ್ರಿಲಿಮ್ಸ್ ಪರೀಕ್ಷೆ ತುಂಬಾ ಹಲವು ಅನುಭವಗಳನ್ನು ಹಲವರಿಗೆ ವಿವಿಧ ರೀತಿಯಲ್ಲಿ ಕೊಟ್ಟಿದೆ. ಕೆಲವರು 200+ ಮಾರ್ಕ್ಸ್ ತೆಗೆದಿದ್ದಾರೆ. ಸೊ ನಾನು ಒಂದು ರೀತಿಯಲ್ಲಿ ಅವರು ಒಂದು ರೀತಿಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಸಂಬಂಧಿಗಳಂತ ಭಾವಿಸ್ತೀನಿ. ತೆಗೆದಿದ್ದಾರೆ ಬಹಳಷ್ಟು ಸೀರಿಯಸ್ ಆಸ್ಪೆಕ್ಟ್ಸ್. ಐ ನೋ ವೆರಿ ವೆಲ್ ಆಕ್ಚುಲಿ. ಅವರು ಯಾರು 200+ ಯಾರು ತೆಗೆದಿರಲ್ಲ, ಅವ್ರು ಯಾರು ಸಾಮಾನ್ಯ ಮನುಷ್ಯರಲ್ಲ. ಅವರೆಲ್ಲ ಅಮೆರಿಕದಲ್ಲಿ ಹೋಗಿ ಚಿನ್ನದ ಪದಕವನ್ನು ಪಡೆದವರು. ಅಂದ್ರೆ ಐ ಮೀನ್ ಅವ್ರು ನಮಗೆ ಕಾಂಪಿಟೇಟರ್ ಅಲ್ವೇ ಅಲ್ಲ. ನಮ್ಮ ಕಾಂಪಿಟೇಟರ್ ಯಾರಿದ್ರು ಅದು 150 ಇಂದ 180 ಒಳಗಡೆ ಯಾರು ಹೋಗ್ತಾರಲ್ಲ ಅವರು ನಮ್ಮ ಕಾಂಪಿಟೇಟರ್, ಅವರು ಸಾಮಾನ್ಯ ಮನುಷ್ಯರು. ಸೊ ನಿಮ್ದು 150 to 180 ಒಳಗಡೆ ಸ್ಕೋರ್ ಇದ್ರಿಗಿನ ನಿಮ್ಮ ಕ್ಯಾಟಗರಿ, ನಿಮ್ಮ ರಿಸರ್ವೇಶನ್, ನಿಮ್ಮ ರೂರಲ್, HK ನಾನ್ HK ಅಂತ ಅದ್ರ ಮೇಲೆ ಡಿಪೆಂಡ್ ಆಗಿ ನೀವು ಮೇನ್ಸ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಬಹುದು. ಸೊ ಯಾವುದೇ ಕಾರಣಕ್ಕೆ ನೀವು 200+ ತೆಗೆದವ್ರು ನೋಡಿ ಭಯ ಪಡುವ ಅವಶ್ಯಕತೆ ಇಲ್ಲ. ಅವರು ಹೆಂಗಿದ್ರು ಅವ್ರ ಪರೀಕ್ಷೆ ಎಷ್ಟೇ ಟಫ್ ಇದ್ರು ಅವರು ಪೋಸ್ಟ್ ತೆಗೆದುಕೊಂಡು ಹೋಗೋ ಸಾಮರ್ಥ್ಯ ಅವರಲ್ಲಿರುತ್ತೆ. ಸೊ ನಾವು ಸಾಮಾನ್ಯ ವಿದ್ಯಾರ್ಥಿಗಳು ನಿಮ್ಮ ತರ ಇರ್ತಕ್ಕಂಥ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡ್ತೀವಿ. ಈಗ ಮೇನ್ಸ್ ಪ್ರಿಪರೇಷನ್ ಮಾಡ್ತಕ್ಕಂಥವ್ರು ಏನ್ ಮಾಡ್ಬೇಕು ಅಂತಂದ್ರೆ, ಒಂದು ರೀತಿಯಲ್ಲಿ ತುಂಬಾ ಮ್ಯಾಡ್ ಆಗಿ ಪ್ರಿಪೇರ್ ಮಾಡಬೇಕು. ಮ್ಯಾಡ್ನೆಸ್ ಆಗ್ತದೆ, ಹುಚ್ಚುತನದ ಪರಮಾವಧಿ. ಅಂದ್ರೆ ಆ ಒಂದು ದಿನಗಳ ಪರಿವಿಲ್ಲದೆ, ಆ ಒಂದು ಗಂಟೆಗಳ ಅರಿವಿಲ್ಲದೆ, ಹೀಗೆ ಪ್ರತಿದಿನ ಅನುದಿನ ಅನುಕ್ಷಣವು ಮೇನ್ಸ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಏನಕ್ಕೆ ಅಂದ್ರೆ 3 ತಿಂಗಳು ಡೇಟ್ ಕೊಟ್ಬಿಟ್ಟಿದ್ದೇನೆ ಆಲ್ರೆಡಿ. ಇದಾದ ನಂತರದಲ್ಲಿ ಮೇನ್ಸ್ಗೆ ನನ್ನ ಅನುಭವದಲ್ಲಿ ಅತಿ ಹೆಚ್ಚು ಇಂಪ್ಯಾಕ್ಟ್ ಮಾಡ್ತಕ್ಕಂಥದ್ದು ಏನಾದ್ರು ಇದ್ರೆ ಅದು ಬರವಣಿಗೆ ಶೈಲಿ. ಸೊ ನನಗೆ ತುಂಬಾ ಜ್ಞಾನ ಇದೆ ಸರ್, ನಾನು ಮೇನ್ಸ್ ಕ್ಲಿಯರ್ ಮಾಡ್ತೀನಿ ಅಂದ್ರೆ ಅದು ನಿಮ್ಮ ಒಂದು ಕೇವಲ ಕಲ್ಪನೆ ಮತ್ತು ಭ್ರಮೆ ಆಗುತ್ತೆ. ಸೊ ನಿಮ್ಮ ನಾಲೆಡ್ಜ್ ಅನ್ನ ಎಕ್ಸ್ಪ್ರೆಸ್ ಮಾಡ್ಬೇಕಾಗುತ್ತೆ, ಅದನ್ನ ಸ್ಟ್ರಕ್ಚರ್ ಆಗಿ ಮಾಡಬೇಕು. ಹ್ಯಾವಿಂಗ್ ನಾಲೆಡ್ಜ್ ಇಸ್ ಡಿಫ್ರೆಂಟ್ ಫ್ರಮ್ ಎಕ್ಸ್ಪ್ರೆಷನ್ ಸ್ಕಿಲ್ಸ್. ಸೊ ನಾಲೆಡ್ಜ್ ಇರಬೇಕು, ಎಕ್ಸ್ಪ್ರೆಷನ್ ಇರಬೇಕು, ಮತ್ತು ಸ್ಟ್ರಕ್ಚರ್ಡ್ ಆಗಿ ಬರಬೇಕು. ಈ 3 ಅಂಶಗಳು ನಿಮ್ಮ ಒಳಗಡೆ ಸಮಾಗಮ ಆಗಿದ್ದಾಗ ಮಾತ್ರ ನೀವು ಹೆಚ್ಚು ಅಂಕಗಳನ್ನು ಪಡೆಯಲು ಸಾಧ್ಯ. ಸೊ ಈ ನಿಟ್ಟಿನಲ್ಲಿ ಆಚಾರ್ಯ ಸಂಸ್ಥೆಯವರು ಮುಖ್ಯ ಪರೀಕ್ಷಾ ಸರಣಿಯನ್ನು ಆರಂಭ ಮಾಡಿದ್ದಾರೆ. ಈ ಮುಖ್ಯ ಪರೀಕ್ಷಾ ಸರಣಿಯ ಒಂದು ವಿಶೇಷತೆ ಏನು ಅಂತಂದ್ರೆ, ಇಲ್ಲಿ ಒಂದು RT ಕಾಪೀಸ್ ಏನು ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ಇದೆಲ್ಲ 2015 ಬ್ಯಾಚ್, 18 ಬ್ಯಾಚ್, 14 ಬ್ಯಾಚ್ ಅಲ್ಲಿ ಯಶಸ್ವಿಯಾದಂತಹ ಅಭ್ಯರ್ಥಿಗಳ ಮೂಲ ಪ್ರತಿಗಳನ್ನ, ಆನ್ಸರ್ಸ್ ನ ಮೂಲ ಪ್ರತಿಗಳನ್ನು ತೆಗೆದುಕೊಂಡು ಆ ಒಂದು ಸ್ಟ್ಯಾಂಡರ್ಡ್ ಅನ್ನು ಮೇಂಟೈನ್ ಮಾಡಿ ಆನ್ಸರ್ಸ್ ವ್ಯಾಲ್ಯೂಟ್ ಮಾಡ್ತಾರೆ. ತದನಂತರದಲ್ಲಿ ಇವರ ಬಳಿ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಇದೆ. ಸೊ ಈ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಅಂತಂದ್ರೆ KPSC ಅವರು ಕೊಟ್ಟಂತಹ ಒಂದು ಅಧಿಕೃತ ಮಾದರಿ ಉತ್ತರಗಳು. ಸೊ KPSC ನಮ್ಮಿಂದ ಏನ್ ನಿರೀಕ್ಷೆ ಮಾಡ್ತಕ್ಕಂಥದ್ದು ಈ ಮೂಲ ಉತ್ತರಗಳನ್ನು ಕಂಡು ಬರುತ್ತೆ. ಸೊ KPSC ಬೇಕು ಮತ್ತು ಬೇಡುಗಳನ್ನ ಅರ್ಥ ಮಾಡ್ಕೊಂಡು ಮುಖ್ಯ ಪರೀಕ್ಷೆಗಳನ್ನ ಆರಂಭ ಮಾಡ್ತಾರೆ. ಸೊ ನಾನು ಎಲ್ರಿಗೂ ಒಂದು ಸಲಹೆ ಏನಪ್ಪಾ ಅಂತಂದ್ರೆ, ಯಾವುದೇ ಕಾರಣಕ್ಕೂ ನೀವು ಎಲ್ಲೇ ಇರಿ, ಹೇಗೆ ಇರಿ, ಏನೇ ಪ್ರಿಪರೇಷನ್ ಮಾಡ್ತಾ ಇರಿ, ಮುಖ್ಯ ಪರೀಕ್ಷೆಯನ್ನ ಮಾಕ್ ಟೆಸ್ಟ್ ಬರಲಾರ್ದೆ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ತಕ್ಕಂಥ ಪ್ರಾಬಬಿಲಿಟಿ ಬಹಳ ಕಡಿಮೆ ಇರುತ್ತೆ. ಸೊ ಕ್ಲಿಯರ್ ಮಾಡಿದ್ರು ಸಹ ನಿಮಗೆ ಇಂಟರ್ವ್ಯೂ ಕ್ವಾಲಿಫೈ ಆಗ್ಬೋದು, ಫೈನಲ್ ಲಿಸ್ಟ್ ಬರಕ್ಕಾಗಲ್ಲ. ಫೈನಲ್ ಲಿಸ್ಟ್ ಬಂದ್ರು ಸಹ ನೀವು ಅನ್ಕೊಂಡಂತಹ ರ್ಯಾಂಕ್ ಸಿಗಕ್ಕಾಗಲ್ಲ. ಇದು ಎದುರಿಸ್ತಕ್ಕಂಥ ಕ್ರಮ ಅಲ್ಲ, ಇದು ಇರ್ತಕ್ಕಂತಹ ವಾಸ್ತವ. ಸೊ ಯಾರು ಪ್ರಾಕ್ಟೀಸ್ ಮಾಡ್ತಾರೆ ಅವರು ಹೆಚ್ಚು ಅಂಕಗಳೊಂದಿಗೆ ಹೆಚ್ಚು ರ್ಯಾಂಕ್ ಅನ್ನು ಪಡೆಯಲು ಸಾಧ್ಯ. ಸೊ ನೀವು ರಣರಂಗಕ್ಕೆ ಹೋಗುವ ಮುಂಚೆ ಹೆಚ್ಚು ಬೆವರನ್ನ ಸುರಿಸಿದಾಗ ಮಾತ್ರ ರಣರಂಗದಲ್ಲಿ ಕಡಿಮೆ ರಕ್ತವನ್ನು ಸುರಿಸಲು ಸಾಧ್ಯ. ಈ ನಿಟ್ಟಿನಲ್ಲಿ ಆಚಾರ್ಯ ಸಂಸ್ಥೆ ನಿಮ್ಮ ಒಂದು ಸಹಾಯಕ್ಕೆ, ನಿಮ್ಮ ಬೆಂಬಲಕ್ಕೆ ಮತ್ತು ನಿಮ್ಮ ಪ್ರಿಪರೇಷನ್ಗೆ ಒಂದು ಸಹೋದರ ಮತ್ತು ಸಾಥಿಯಂತೆ ಕೆಲಸ ಮಾಡಲಿದೆ. ಸೊ ಈ ನಿಟ್ಟಿನಲ್ಲಿ ತಾವು ಪ್ರಿಪರೇಷನ್ ಆರಂಭ ಮಾಡಿ ತಮ್ಗೆಲ್ರಿಗೂ ಶುಭವಾಗ್ಲಿ ಅಂತ ಹೇಳ್ತಾ, ಕಟ್ಟ ಕಡೆಯದಾಗಿ ಇನ್ನೊಂದು ಮಾತು ಏನಪ್ಪಾ ಅಂತಂದ್ರೆ, ಬಹಳಷ್ಟು ಪ್ರಶ್ನೆ ಪತ್ರಿಕೆ ಈ ಒಂದು ಪ್ರಿಲಿಮ್ಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಂಸ್ಥೆಗಳು ಉತ್ತರಗಳನ್ನು ರಿಲೀಸ್ ಮಾಡಿದ್ದಾರೆ. ಅವು ಯಾವ ಪರ್ಮನೆಂಟ್ ಅಲ್ಲ. KPSC ಅವ್ರು ಏನ್ ಕೊಡ್ತಾರಲ್ಲ, ಅಲ್ಟಿಮೇಟ್ಲಿ KPSC ಇಸ್ ದಿ ಬಿಗ್ ಬಾಸ್. ಸೊ ರಿಸಲ್ಟ್ ಬರೋವರೆಗೂ, ಪ್ರಿಲಿಮ್ಸ್ ರಿಸಲ್ಟ್ ಬರೋವರೆಗೂ ನೀವು ಏನ್ ಮಾಡ್ಬೇಕಂತಂದ್ರೆ, ಬಿ ಪಾಸಿಟಿವ್. ತುಂಬಾ ನಿಮ್ಮ ಬಗ್ಗೆ ನೀವು ಪಾಸಿಟಿವ್, ನೀವೇನ್ ಅನ್ಕೊಳ್ತೀರೋ ಅದು ಆಗುತ್ತೆ ಮೈಂಡ್ ಅಲ್ಲಿ. ದಟ್ ಈಸ್ ದಿ ಪವರ್ ಆಫ್ ದಿ ಮ್ಯಾನಿಫೆಸ್ಟೇಷನ್. ನೀವು ಮೈಂಡ್ ಅಲ್ಲಿ ಏನ್ ಥಿಂಕ್ ಮಾಡ್ತಾರೆ, ನೀವು ಮೈಂಡ್ ಅಲ್ಲಿ ಆಗುತ್ತೆ ಅಂತ ಥಿಂಕ್ ಮಾಡಿದ್ರೆ ಅದು ಆಗುತ್ತೆ, ಆಗಲ್ಲ ಅಂತ ಥಿಂಕ್ ಮಾಡಿದ್ರೆ ಅದು ಆಗಲ್ಲ. ಸೊ ರಿಸಲ್ಟ್ ಬರೋವರೆಗೂ ಯಾವುದೇ ಕಾರಣಕ್ಕೂ ನಿಮ್ಮ ಬಗ್ಗೆ ನೀವು ನಿರಾಶೆಗೊಳ್ಳಬೇಡಿ. ತದನಂತರದಲ್ಲಿ ಬಿ ಹೋಪ್, ಆಲ್ ಇಸ್ ವೆಲ್. ಈ ನಿಟ್ಟಿನಲ್ಲಿ ನಮ್ಮ ಬಿಗ್ ಬಾಸ್, ಸೊ ಬಿಗ್ ಬಾಸ್ KPSC ಅವ್ರು ಏನ್ ಹೇಳ್ತಾರಲ್ಲ, ದಟ್ ಈಸ್ ಫೈನಲ್ ಅಂಡ್ ಬೈಂಡಿಂಗ್. ಸೊ ಅವ್ರು ರಿಸಲ್ಟ್ ಕೊಟ್ಟಾಗ ತಮ್ಮ ಹೆಸರು ಲೀಸ್ಟ್ ಅಲ್ಲಿ ಇರುತ್ತೆ ಅನ್ನೋದು ನನ್ನ ಭಾವ. ಈ ನಿಟ್ಟಿನಲ್ಲಿ ಮೇನ್ಸ್ ಪ್ರಿಪರೇಷನ್ ಬೇಗಲೇ ಆರಂಭ ಮಾಡಿ. ಯಾರು ಬೇಗ ಆರಂಭ ಮಾಡ್ತಾರೋ ಅವರು ಬೇಗ ವಿನ್ ಆಗಕ್ಕೆ ಸಾಧ್ಯ. ತಮ್ಗೆಲ್ರಿಗೂ ಶುಭವಾಗ್ಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಇಡ್ತೇನೆ. ನಮಸ್ಕಾರ.